ಹಿಂದೂ ಧರ್ಮ ಅದು ಒಂದು ರೀತಿಯಲ್ಲಿ ಸನಾತನ ಅಂತ ನಾವು ಕರೀತೇವೆ, ನಾಶ ಇಲ್ಲದ್ದು. ಆದರೆ ಇವತ್ತು ಎಲ್ಲ ಆಸ್ತಿಕ ಬಂಧುಗಳ ಮನಸ್ಸಿನಲ್ಲಿ ಇರುವಂಥ ಒಂದು ಭಯ ಏನು ಅಂತ ಹೇಳಿದ್ರೆ ನಾಶವಾದೀತ. ಈ ಪ್ರದೇಶವನ್ನು ಪ್ರವೇಶ ಮಾಡ್ತಿದ್ದಾಗಿಯೇ ನಾವಿಲ್ಲಿ ಪಾಕಿಸ್ತಾನಕ್ಕೆ ಬಂದ್ವ ಏನೋ, ಯಾವುದೋ ಅರಬ್ ದೇಶದಲ್ಲಿ ನಾವಿದ್ದೇವೋ ಏನೋ. ಶಂಕರಾಚಾರ್ಯರ ಜನ್ಮಭೂಮಿ ಕೇರಳ, ಶಂಕರಾಚಾರ್ಯರ ಜನ್ಮಭೂಮಿ ಹೋಗಿ ನೋಡಿದರೆ ಅಲ್ಲಿ ಆ ಥರ ಕಾಣಿಸೋದಿಲ್ಲ. ಆ ಜನ್ಮಭೂಮಿ ಪರಿಸರದಿಂದ ಹೊರಗೆ ಬಂದರೆ ನೀವಲ್ಲಿ ಗೋವುಗಳಿಗೆ ರಕ್ಷಣೆ ಇಲ್ಲ, ನಾವು ವಾತಾವರಣವನ್ನು ಗೋಮಾಂಸದ ವಿಕ್ರಯವನ್ನು ನಾವಲ್ಲಿ ಕಾಣ್ತೇವೆ. ಸಂತಾನಹೀನತೆ ಹೀಗೆ ಮುಂದುವರೆದರೆ ಭಾರತ ಕಾಶ್ಮೀರ ಭಯದಲ್ಲಿ ಆತಂಕದಲ್ಲಿ ಬದುಕುವಂತಾಗ್ತದೆ. ಪಾಕಿಸ್ತಾನದ ಹಿಂದೂಗಳಂತೆ, ಬಾಂಗ್ಲಾದೇಶದ ಹಿಂದೂಗಳಂತೆ ನಾವು ಬದುಕುವಂತೆ ಆಗ್ತದೆ. 2 ಮಕ್ಕಳನ್ನು 3 ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಇರುವಂಥ ಒಂದು ಶ್ರದ್ಧೆ ಇಲ್ವಲ್ಲ, ಇದೇ ಕಾರಣ. ಮಕ್ಕಳು ಎಂಬುದು ಸಂಪತ್ತು ಹೊರತು ಶಾಪ ಅಲ್ಲ, ಹೊರೆಯಲ್ಲ. ಈ ಪ್ರಜ್ಞೆ ಸನಾತನಗಳಿಗೆ ಬರದೇ ಇದ್ದರೆ ಮತ್ತೊಮ್ಮೆ ಹೇಳ್ತೇವೆ, ಭಾರತ ಕಾಶ್ಮೀರ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳುವಂಥ ಮಾತನ್ನು ನಾವು ಕೇಳ್ತೇವೆ. ಇವತ್ತು ಕಲಿಯುಗದಲ್ಲಿ ಇದಕ್ಕೆ ಅಕ್ಷರಶಃ ರಾಮೋಪಾಸಕರಿಂದಲೇ ಈ ಧರ್ಮದ ಬಗ್ಗೆ ವ್ಯಾಖ್ಯಾನ ತಿಳಿದುಕೊಳ್ಳಬೇಕಲ್ಲದೆ ಬೇರೆಯವರಿಂದ ತಿಳಿದುಕೊಳ್ಳಲಿಕ್ಕೆ ನಮಗೆ ಕಷ್ಟ ಸಾಧ್ಯ. ಇವತ್ತು ಹಿಂದೂ ಧರ್ಮ ಜಗತ್ತಿಗೆ ಗುರುವಿನ ಸ್ಥಾನದಲ್ಲಿ ನಿಲ್ಲಬೇಕು ಅನ್ನುವಂಥದ್ದು ಸಮಸ್ತ ಹಿಂದೂಗಳ ಆಶಯವಾಗಿದ್ದರು. ಇವತ್ತು ಹಿಂದೂ ಧರ್ಮದ ಮೇಲೆ ಅಂಥ ಆಕ್ರಮಣಗಳು, ಇವತ್ತು ಅದು ಬೇರೆ ಬೇರೆ ವಿಭಾಗಗಳಲ್ಲಿ ಗೋವಧೆಯಿಂದ ತೊಡಗಿ ಬೇರೆ ಬೇರೆ ವಿಭಾಗಗಳಲ್ಲಿ ಆಕ್ರಮಣಗಳು ಆಗ್ತಾ ಇರುವಂಥ ಈ ಕಾಲಘಟ್ಟದಲ್ಲಿ ಧರ್ಮದ ಸಂರಕ್ಷಣೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆಗೆ ಸಹಜವಾಗಿ ಸಮಸ್ತ ಹಿಂದೂ ಸಮಾಜದ ಮನಸ್ಸಿನಲ್ಲಿರುವಂಥದ್ದು. ಇದಕ್ಕೆ ನಾವು ಇವತ್ತು ಉತ್ತರ ತಿಳಿದುಕೊಳ್ಳುವಂಥ ಕೆಲಸವನ್ನು ನಿತ್ಯ ರಾಮೋಪಾಸಕರಾಗಿರ್ತಕ್ಕಂಥ ಗೋಕರ್ಣದ ರಾಮಚಂದ್ರಾಪುರ ಮಠದ ಗೋಕರ್ಣ ಮಂಡಲಾಧೀಶ್ವರರಾಗಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳು ನಮ್ಮ ಜೊತೆಗಿದ್ದಾರೆ. ನಮ್ಮ ಸುಯೋಗ ಅವರನ್ನು ನಾವು ಮಾತಾಡಿಸೋಣ. ಸ್ವಾಮೀಜಿಯವರೇ ಪ್ರಣಾಮಗಳು, ಆಶೀರ್ವಾದಗಳು. ಇವತ್ತು ಹಿಂದೂ ಧರ್ಮ ಅದು ಒಂದು ರೀತಿಯಲ್ಲಿ ಸನಾತನ ಅಂತ ನಾವು ಕರೀತೇವೆ, ನಾಶ ಇಲ್ಲದ್ದು ಅಂತ. ಆದರೆ ಇವತ್ತು ಎಲ್ಲ ಆಸ್ತಿಕ ಬಂಧುಗಳ ಮನಸ್ಸಿನಲ್ಲಿ ಇರುವಂಥ ಒಂದು ಭಯ ಏನು ಅಂತ ಹೇಳಿದ್ರೆ ನಾಶವಾದೀತ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆಯ ಕಾಲಘಟ್ಟಕ್ಕೆ ಇವತ್ತು ನಾವು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಇದನ್ನು ಹೇಗೆ ನಾವು ಸ್ವೀಕರಿಸಬೇಕು, ಸನಾತನವಾಗಿ ಇದು ಉಳಿಯಬೇಕಾದ್ರೆ ನಾವೇನು ಮಾಡಬೇಕು ಅಂತ? ನಿನ್ನೆ ಎಲ್ಲ ಮೊನ್ನೆ ಮಧೂರಿನಲ್ಲಿ ನಡೀತಾ ಇರುವಂಥ ಬ್ರಹ್ಮಕಲಶೋತ್ಸವ ಸಮಾರಂಭದಲ್ಲಿ ಭಾಗವಹಿಸುವ ಸಲುವಾಗಿ ಈ ಕಾಸರಗೋಡು ಜಿಲ್ಲೆ ಪರಿಸರಕ್ಕೆ ನಾವು ಆಗಮಿಸಿದ್ವು. ವಾಹನ ಇಳಿಯುವ ಮೊದಲೇ, ಅಂದರೆ ಈ ಪ್ರದೇಶವನ್ನು ಪ್ರವೇಶ ಮಾಡ್ತಿದ್ದಾಗಿಯೇ ನಾವಿಲ್ಲಿ ಪಾಕಿಸ್ತಾನಕ್ಕೆ ಬಂದ್ವ ಏನೋ, ಯಾವುದೋ ಅರಬ್ ದೇಶದಲ್ಲಿ ನಾವಿದ್ದೇವೋ ಏನೋ ಎಂದು ಎನಿಸುವ ಸ್ಥಿತಿ ಇತ್ತು. ಒಂದು ಆತಂಕದ ವಾತಾವರಣ. ನಮ್ಮ ದೇಶದಲ್ಲಿ ನಾವು ಪ್ರದೇಶಗಳಾಗ್ತಕ್ಕಂಥ ಒಂದು ಪರಿಸ್ಥಿತಿ. ಆ ಬಳಿಕ ನಿನ್ನೆ ನಾವು ಮಧುರಿಗೆ ಹೋದವು. ತುಂಬ ಒಂದು ಸಂಭ್ರಮದ ವಾತಾವರಣ ಇತ್ತು. ಸಾವಿರ ಭಕ್ತರು, ದೇವರ ಬ್ರಹ್ಮಕಲಶ ಕಾರ್ಯಕ್ರಮ, ಭಾರತದ ವಾತಾವರಣ, ಸನಾತನ ಭಾರತದ ಒಂದು ವಾತಾವರಣ. ಆದರೆ ಒಂದು ಪ್ರಶ್ನೆ ಏನಂದರೆ, ಎಷ್ಟು ಕಾಲ ಇದು ಉಳಿಲಿಕ್ಕೆ ಸಾಧ್ಯ, ಹೇಗೆ? ಈಗ ಮಧುರ ದೇವಸ್ಥಾನ ಎಂದರೆ ಅಲ್ಲಿ 2 ಉದ್ಭವ ಸಾನ್ನಿಧ್ಯಗಳಿದೆ. ಒಂದು ಈಶ್ವರ ಶ್ರೀಮದ್ ಅನಂತೇಶ್ವರ, ಒಂದು ಮಧುರ ಮಹಾಗಣಪತಿ. ಅಪರೂಪದ ಒಂದು ಸಾನ್ನಿಧ್ಯ ಅದು. ಆದರೆ ಯಾವ ದೇವಸ್ಥಾನವಾದರೂ, ಯಾವ ಕ್ಷೇತ್ರವಾದರೂ ಉಳಿಬೇಕು ಅಂದರೆ ಭಕ್ತರು ಬೇಕು. ಭಕ್ತರು ಎಲ್ಲಿಯೋಗಿದ್ರೆ ಸಾಲದು, ಅಲ್ಲಿ ಬೇಕು. ಆ ಪರಿಸರದಲ್ಲಿ ಭಕ್ತರ ನೆಲೆ ಇದ್ದರೆ ದೊಡ್ಡ ಪ್ರಮಾಣದಲ್ಲಿ ಒಂದು ದೇವಸ್ಥಾನ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ, ವೈಭವವಾಗಿ ನಡೀಲಿಕ್ಕೆ ಸಾಧ್ಯ. ಆದರೆ ಒಮ್ಮೆ ಈ ಇಡೀ ಪರಿಸರ ವಾತಾವರಣ ಗಮನಿಸುವಾಗ ಕಾರ್ಮೋಡಗಳೇ ಕಾಣ್ತವೆ. ಈ ಕೇರಳ ಅಂದರೆ ಅದು ತುಂಬ ಒಂದು ಒಳ್ಳೆಯ ಪ್ರದೇಶ ಒಂದು ಕಾಲದಲ್ಲಿ. ಈಗ ಜ್ಯೋತಿಷದ ಕಾಶಿ ಯಾವುದು ಅಂದರೆ ಅದು ಕೇರಳ. ಅದು ವಾಸ್ತುವಿನ ರಾಜಧಾನಿ ಯಾವುದು ಅಂದರೆ ಅದು ಕೇರಳ. ಅದು ತಂತ್ರಶಾಸ್ತ್ರ ತವರೂರು ಯಾವುದು ಅಂದರೆ ಕೇರಳ. ಅದು ಕೇರಳದಲ್ಲಿ ಈ ಶಾಸ್ತ್ರಗಳ ಮರ್ಮಗಳು, ಸೂಕ್ಷ್ಮಗಳು ಇದ್ದ ಹಾಗೆ ಇಡೀ ಭಾರತದಲ್ಲಿ ನಾವು ಬೇರೆ ಎಲ್ಲೂ ಕಾಣೋದಿಲ್ಲ. ಇಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಕ್ಷೇತ್ರಗಳು, ಆಚರಣೆಗಳು ಎಲ್ಲ ಇರುವಂಥದ್ದು. ಆದರೆ ಇಲ್ಲಿ ಬದಲಾಗ್ತಾ ಇರೋ ವಾತಾವರಣ ನೋಡಿದರೆ
ತುಂಬ ತುಂಬ ಮನಸ್ಸಿಗೆ ಖೇದ ಅಂತ ಅನ್ನಿಸ್ತದೆ. ಇಲ್ಲಿ ಇವತ್ತು ಆ ಪರಿಸ್ಥಿತಿ ಇಲ್ಲ. ಶಂಕರಾಚಾರ್ಯರ ಜನ್ಮಭೂಮಿ ಕೇರಳ, ಶಂಕರಾಚಾರ್ಯರ ಜನ್ಮಭೂಮಿಯಲ್ಲಿ ಹೋಗಿ ನೋಡಿದರೆ ಅಲ್ಲಿ ಆ ತರಹ ಕಾಣಿಸೋದಿಲ್ಲ ಅದು ಅಂತ. ಆ ಜನ್ಮಭೂಮಿ ಪರಿಸರದಿಂದ ಹೊರಗೆ ಬಂದರೆ ನೀವಲ್ಲಿ ಗೋವುಗಳಿಗೆ ರಕ್ಷಣೆ ಇಲ್ಲ ಅನ್ನೋ ವಾತಾವರಣವನ್ನು, ಗೋಮಾಂಸದ ವಿಕ್ರಯವನ್ನು ನಾವಲ್ಲಿ ಕಾಣ್ತೇವೆ ಅಂತ. ಒಂದು ಅಂಶ ನಮಗೆ ತುಂಬ ಅನಿಸಿದ್ದು ಇಲ್ಲಿ ಏನಂದರೆ, ಈಗ ಮಹಮ್ಮದೀಯ ಸಮಾಜದಲ್ಲಿ, ಉದಾಹರಣೆಗೆ ಮಹಮ್ಮದೀಯ ಸಮಾಜದಲ್ಲಿ ಮತ್ತು ಈ ಸನಾತನಿ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಏನು ವ್ಯತ್ಯಾಸ ಅಂದರೆ, ಅಲ್ಲಿ ಒಬ್ಬೊಬ್ಬ ವ್ಯಕ್ತಿಯು ಕೂಡ ಸಮಾಜವಾಗಿ ಆಲೋಚನೆ ಮಾಡ್ತಾನೆ. ಅದು ಆ ಸಮಾಜದ ದೃಷ್ಟಿಯಿಂದ ತುಂಬ ಒಳ್ಳೆಯ ವಿಷಯ, ಅದು ಸಕಾರಾತ್ಮಕ ತಗೊಳ್ಬೇಕು ನಾವು ಅದನ್ನು. ಒಂದೊಂದು ವ್ಯಕ್ತಿ ಕೂಡ ಸಮಾಜವಾಗಿ ಆಲೋಚನೆ ಮಾಡ್ತಾನೆ. ಅದು ಇಲ್ಲಿ ವ್ಯಕ್ತಿಯಾಗಿ ಆಲೋಚನೆ ಮಾಡ್ತಾನೆ, ಸಮಾಜವಾಗಿ ಆಲೋಚನೆ ಮಾಡೋದಿಲ್ಲ. ಹೀಗಾಗಿ ವಾತಾವರಣ ತುಂಬ ಬದಲಾಗ್ತಾ ಬಂತು. ಎಲ್ಲಿ ಬಂತು ಅಂದರೆ ಸಂಖ್ಯೆ ಒಂದು ಸಮಾಜದ ಸಂಖ್ಯೆ ಮಿತಿಮೀರಿ ಹಿಗ್ತಾ ಇದೆ, ಅಗಾಧವಾಗಿ ಹಿಗ್ತಾ ಇದೆ. ಇನ್ನೊಂದು ಸಮಾಜ ಕುಸಿತಾ ಇದೆ, ಕ್ಷಯಿಸ್ತಾ ಇದೆ, ಸಣ್ಣ ಆಗ್ತಾ ಇದೆ. ಇದೇ ಪ್ರಬಲವಾಗಿರುವಂಥ ಕಾರಣ. ಇಲ್ಲಿದ್ದರೆ ಇವತ್ತಿಗೂ ಕೂಡ ಕಾಲ ಮಿಂಚಲು ಈಗಲೂ ಕೂಡ 100 ಕೋಟಿ ಹಿಂದೂಗಳಿದ್ದಾರೆ. ಹಿಂದೂಗಳು ತಮ್ಮ ಅಂದರೆ ಮಕ್ಕಳ ಬಗ್ಗೆ ಇರುವಂಥ ಒಂದು ಜುಗುಪ್ಸೆ, ಅನಾದರ, ಅಲ್ಲೊಂದು ಲೆಕ್ಕಾಚಾರ ಬಂತು. ಈಗ ಇನ್ನೊಂದು ಮಗು ಆದರೆ ಆ ಮಗುವಿಗೆ ವಿದ್ಯಾಭ್ಯಾಸ, ಆ ಮಗುವಿನ ಅದರ ಖರ್ಚು, ಇದನ್ನೇ ಆಲೋಚನೆ ಮಾಡುವಂಥದ್ದು. ಅವರಿಗೆ ಹರಟೆ ಆಗ್ತದೆ, ಅವರು ಹೆಚ್ಚು ಮಕ್ಕಳು ನೋಡ್ಕೊಳ್ಬೇಕಲ್ಲ ಅಂತ ಸಮಯ ಕೊಡ್ಲಿಕ್ಕೆ. ಇದೇ ಕಾರಣ ಮಕ್ಕಳನ್ನು, ಈಗ 2 ಮಕ್ಕಳನ್ನು 3 ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಇರುವಂಥ ಒಂದು ಶ್ರದ್ಧೆ ಇಲ್ವಲ್ಲ, ಇದೇ ಕಾರಣ ಅಂತ. ಇದರಿಂದ ಏನಾಯಿತು ಅಂದರೆ, ಈ ಸಮಾಜ ಅಗಾಧವಾಗಿ ಕ್ಷಯಿಸ್ತಾ ಬಂತು, ಆ ಸಮಾಜ ಅಗಾಧವಾಗಿ ಹಿಗ್ತಾ ಬಂತು. ಅವ್ರ ಬಗ್ಗೆ ನಾವೇನು ಹೇಳೋದಿಲ್ಲ, ಅವರ ಸಮಾಜದ ಅಭಿವೃದ್ಧಿ ಬಗ್ಗೆ ಏನು ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಆದರೆ ನಾವೆಲ್ಲಿದ್ದೇವೆ ಅಂತ ನಮಗೆ ಒಂದೇನು ಅನಿಸೋದಂದರೆ, ಈ ಸಂತಾನಹೀನತೆ ಸನಾತನಿಗಳಲ್ಲಿ ಹೀಗೆ ಮುಂದುವರೆದರೆ, ಈಗ ಯಾವ ರೀತಿ ಮುಂದುವರಿತಾ ಇದೆ, ಸಂತಾನಹೀನತೆ ಹೀಗೆ ಮುಂದುವರೆದರೆ ಈ ಭಾರತ ಕಾಶ್ಮೀರ ಆಗ್ತದೆ. ಬಹಳ ದೂರ ಇಲ್ಲ ಆ ಕಾಲ, ಭಾರತ ಕಾಶ್ಮೀರ ಆಗ್ತದೆ. ನಮ್ಮ ದೇಶದ ಒಳಗೆ ನಾವು ಪ್ರದೇಶಗಳಾಗ್ತೇವೆ. ಭಯದಲ್ಲಿ, ಆತಂಕದಲ್ಲಿ ಬದುಕುವಂತಾಗ್ತದೆ. ಪಾಕಿಸ್ತಾನದ ಹಿಂದೂಗಳಂತೆ, ಬಾಂಗ್ಲಾದೇಶದ ಹಿಂದೂಗಳಂತೆ ನಾವು ಬದುಕುವಂತೆ ಆಗ್ತದೆ. ಮಾತ್ರ ಅಲ್ಲ, ಮುಂದಿನ ಪೀಳಿಗೆ ಇದೆಯಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರು ನಮ್ಮನ್ನು ಶಪಿಸುವಂತೆ ಆಗ್ತದೆ ಅಂತ. ಈ ಅಜ್ಜಂದಿರ ಕಾಲದಲ್ಲಿ, ಅಪ್ಪಂದಿರ ಕಾಲದಲ್ಲಿ ಅವರು ಒಳ್ಳೆಯ ನಿರ್ಣಯ ತಗೊಂಡಿದ್ದಾರೆ, ನಮಗೆ ಈ ಸ್ಥಿತಿ ಬರ್ತಿರಲಿಲ್ಲ ಅಂತ ಎನ್ನುವ ಭಾವ ಅವರಿಗೆ ಬರುವಂತೆ ನಾವು ಮಾಡ್ತೇವೆ. ಹಾಗಾಗಿ ಈ ಮಕ್ಕಳ ಬಗ್ಗೆ ಇರತಕ್ಕಂಥ ಜುಗುಪ್ಸೆ, ಅನಾದರ ಅಥವಾ ಲೆಕ್ಕಾಚಾರ ಅಲ್ಲಿ, ಇದನ್ನು ನಾವು ಬಿಡಬೇಕು ಅಂತ ವೇದಶಾಸ್ತ್ರ ಯಾವುದೂ ಹೇಳಲಿಲ್ಲ ಆ ರೀತಿಯಲ್ಲಿ. ರಾಮನಂಥವರು ಎಷ್ಟವ್ಯ ಭಾವ ಪುತ್ರ ಅಂತ ಹೇಳಿದ್ದಾರೆ, ಮಕ್ಕಳು ಬೇಕು ಅಂತ. ಹಾಗಾಗಿ ಸಾಮಾಜಿಕವಾಗಿ ಆಲೋಚನೆ ಮಾಡಬೇಕು, ಸಮಾಜವಾಗಿ ನಾವು ಉಳಿಬೇಕು, ಸಮಾಜವಾಗಿ ನಾವು ಬೆಳಿಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಆತಂಕದ ವಾತಾವರಣ ಬಿಟ್ಟು ಹೋಗಬಾರ್ದು, ನಮ್ಮ ಭಯದ ವಾತಾವರಣ ಬಿಟ್ಟು ಹೋಗಬಾರ್ದು ಎಂಬ ಭಾವ ನಮಗೆ ಬಾರದೇ ಇರೋದು ಇದೆಯಲ್ಲ, ಇದೇ ತುಂಬ ದೊಡ್ಡ ದುರಂತ. ಹಾಗಾಗಿ ನಾವು ಮತ್ತೆ ಈ ಸಮಯದಲ್ಲಿ ಕರೆ ಕೊಡುವಂಥದ್ದು, ನೀವು ದೇಶೋದ್ಧಾರ ಮಾಡೋದು ಮತ್ತೆ, ಇಡೀ ಸಮಾಜದ ಕಾರ್ಯ ಮಾಡೋದು ಮತ್ತೆ, ನಿಮ್ಮ ಮನೆ ಒಳಗೆ, ನಿಮ್ಮ ಕುಟುಂಬದಲ್ಲಿ ಮುಂದಿನ ಪೀಳಿಗೆ ಏನಾಗ್ತದೆ, ಮುಂದಿನ ಪೀಳಿಗೆ ಕ್ಷಯಿಸ್ತದೋ ಬೆಳೀತದೆಯೋ ಅಂತ ಅದರ ಬಗ್ಗೆ ನೀವು ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಎನ್ನುವ ಒಂದು ಬಲವಾದ ಅಪೇಕ್ಷೆ ನಮ್ಮದು. ಹಾಗಾಗಿ ಈ ಸಂತಾನಹೀನತೆಯ ಬಗ್ಗೆ, ಸಂತಾನ ಕ್ಷಯದ ಬಗ್ಗೆ ಸಮಾಜದ ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಬೇಕು. ಪ್ರಕಾರ ರಾಷ್ಟ್ರವಾದಿಗಳಿಗೂ ಕೂಡ ಒಬ್ಬರು ಮಕ್ಕಳು, 2 ಮಕ್ಕಳು ಅಂತ ಸ್ಥಿತಿ ಇರುವಂಥದ್ದು, ಒಬ್ಬರೇ ಅಥವಾ ಒಂದೇ ಮಗು ಅಥವಾ ಮಕ್ಕಳಿಲ್ಲ. ಈಗ ಒಂದೇ ಮಗು ಆಗ್ಬೋದು, ಯಾವಾಗ ಆಗ್ಬೋದು ಅಂದರೆ ಶಂಕರಾಚಾರ್ಯರಾಗ್ಬೋದು. ಶಂಕರಾಚಾರ್ಯರಂಥ ಮಗುವಿಗೆ ಜನ್ಮ ಕೊಡೋದಾದರೆ ಒಂದು ಮಗು ಇಡೀ ದೇಶವನ್ನು ಬದಲು ಮಾಡಿತು. ಇಲ್ಲದಿದ್ದರೆ ಮಕ್ಕಳು ಎಂಬುದು ಸಂಪತ್ತು ಹೊರತು ಶಾಪ ಅಲ್ಲ, ಹೊರೆಯಲ್ಲ. ಈ ಪ್ರಜ್ಞೆ ಸನಾತನಿಗಳಿಗೆ ಬರದೇ ಇದ್ದರೆ ಮತ್ತೊಮ್ಮೆ ಹೇಳ್ತೇವೆ, ಭಾರತ ಕಾಶ್ಮೀರ ಆಗ್ತದೆ. ಅಮೂಲ್ಯ ಸಮಯವನ್ನು ನೀಡಿ ಒಂದು ಸಮಾಜಕ್ಕೆ ಅನಿವಾರ್ಯತೆ ಇರುವಂಥ ಒಂದು ಸಂದೇಶವನ್ನು ನೀಡಿದ್ದೀರಿ, ತಮಗೆ ಧನ್ಯವಾದಗಳು. ಆಶೀರ್ವಾದಗಳು. ಹಿಂದೂ ಧರ್ಮ ಅದು ಒಂದು ರೀತಿಯಲ್ಲಿ ಸನಾತನ ಅಂತ ನಾವು ಕರೀತೇವೆ, ನಾಶ ಇಲ್ಲದ್ದು. ಆದರೆ ಇವತ್ತು ಎಲ್ಲ ಆಸ್ತಿಕ ಬಂಧುಗಳ ಮನಸ್ಸಿನಲ್ಲಿ ಇರುವಂಥ ಒಂದು ಭಯ ಏನು ಅಂತ ಹೇಳಿದ್ರೆ, ನಾಶವಾದೀತ. ಈ ಪ್ರದೇಶವನ್ನು ಪ್ರವೇಶ ಮಾಡ್ತಿದ್ದಾಗಿಯೇ ನಾವಿಲ್ಲಿ ಪಾಕಿಸ್ತಾನಕ್ಕೆ ಬಂದ್ವ ಏನೋ, ಯಾವುದೋ ಅರಬ್ ದೇಶದಲ್ಲಿ ನಾವಿದ್ದೇವೋ ಏನೋ. ಶಂಕರಾಚಾರ್ಯರ ಜನ್ಮಭೂಮಿ ಕೇರಳ, ಶಂಕರಾಚಾರ್ಯರ ಜನ್ಮಭೂಮಿಯಲ್ಲಿ ಹೋಗಿ ನೋಡಿದರೆ ಅಲ್ಲಿ ಆ ಥರ ಕಾಣಿಸೋದಿಲ್ಲ. ಆ ಜನ್ಮಭೂಮಿ ಪರಿಸರದಿಂದ ಹೊರಗೆ ಬಂದರೆ ನೀವಲ್ಲಿ ಗೋವುಗಳಿಗೆ ರಕ್ಷಣೆ ಇಲ್ಲ ಅನ್ನೋ ವಾತಾವರಣವನ್ನು, ಗೋಮಾಂಸದ ವಿಕ್ರಯವನ್ನು ನಾವಲ್ಲಿ ಕಾಣ್ತೇವೆ. ಸಂತಾನಹೀನತೆ ಹೀಗೆ ಮುಂದುವರೆದರೆ ಭಾರತ ಕಾಶ್ಮೀರ ಭಯದಲ್ಲಿ, ಆತಂಕದಲ್ಲಿ ಬದುಕುವಂತಾಗ್ತದೆ. ಪಾಕಿಸ್ತಾನದ ಹಿಂದೂಗಳಂತೆ,
ಬಾಂಗ್ಲಾದೇಶದ ಹಿಂದೂಗಳಂತ ನಾವು ಬದುಕುವಂತೆ ಆಗ್ತದೆ. 2 ಮಕ್ಕಳನ್ನು 3 ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಇರುವಂಥ ಒಂದು ಶ್ರದ್ಧೆ ಇಲ್ವಲ್ಲ, ಇದೇ ಕಾರಣ. ಮಕ್ಕಳು ಎಂಬುದು ಸಂಪತ್ತು ಹೊರತು ಶಾಪ ಅಲ್ಲ, ಹೊರೆಯಲ್ಲ. ಈ ಪ್ರಜ್ಞೆ ಸನಾತನಗಳಿಗೆ ಬರದೇ ಇದ್ದರೆ ಮತ್ತೊಮ್ಮೆ ಹೇಳ್ತೇವೆ, ಭಾರತ ಕಾಶ್ಮೀರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.